ನೋಡಿ, ಸದಾನಂದ ಗೌಡರು ನಮ್ಮ ಪಕ್ಷದ ಮಾಜಿ ಮುಖ್ಯಮಂತ್ರಿಗಳು, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು, ಭಾರತೀಯ ಜನತಾ ಪಾರ್ಟಿಯ ನಿಶ್ಚಿತವಾಗಿ ದೊಡ್ಡ ನಾಯಕರು, ಅನ್ಕ್ವಶನಬಲ್. ಆವತ್ತಿನ ಬೆಳವಣಿಗೆಗಳಲ್ಲಿ ಕಳೆದ 18 ವರ್ಷಗಳಿಂದ ಕೆಂಪೇಗೌಡ ಜಯಂತಿಯನ್ನು ಏನು ಯಲಹಂಕ ನಗರದಲ್ಲಿ ಮಾನ್ಯ ಶಾಸಕರಾದಂಥ SR ವಿಶ್ವನಾಥ್ರವರ ನೇತೃತ್ವದಲ್ಲಿ ನಡೀತಾ ಬರ್ತಾಯಿತ್ತು, ಅದನ್ನೇ ಈ ವರ್ಷ ಕೂಡ ಮಾಡ್ತಾ ಇದ್ದಿದ್ದು. ಅದಕ್ಕೆ ವ್ಯತಿರಿಕ್ತವಾಗಿ ಯಾವತ್ತೂ ಕೆಂಪೇಗೌಡ ಜಯಂತಿಯನ್ನು ಮುನ್ನೆಲೆಗೆ ತರದೇ ಇದ್ದಂಥ ಒಕ್ಕಲಿಗರ ಸಂಘ, ಮುಖ್ಯವಾಗಿ ಕಾಂಗ್ರೆಸ್ ಮುಖಂಡರುಗಳ ಒಂದು ನೇತೃತ್ವದಲ್ಲಿರ್ತಕ್ಕಂಥ ಒಕ್ಕಲಿಗರ ಸಂಘ ಬೆಂಗಳೂರು ಉತ್ತರ ತಾಲೂಕು, ಅವ್ರ ಜೊತೆ ಸೇರಿಕೊಂಡು ಒಕ್ಕಲಿಗರ ಸಂಘದ ಕಾರ್ಯಕ್ರಮಕ್ಕೆ ಹೋಗ್ತೀನಿ ಅಂತ ಸದಾನಂದ ಗೌಡರು ಹೇಳಿದಾಗ, ಮಾನ್ಯ ಶಾಸಕರು ಮಾನ್ಯ ಸದಾನಂದ ಗೌಡರಿಗೆ ದಯಮಾಡಿ ನೀವು ಇಲ್ಲಿಗೂ ಕೂಡ ಬನ್ನಿ, ಇದು ಮೊದಲಿಂದಲೂ BJP ಶಾಸಕನಾಗಿರ್ತಕ್ಕಂಥ ನಾನು 18 ವರ್ಷಗಳಿಂದ ನಡ್ಕೊಂಡು ಬಂದಿದೆ, ನೀವು ಅಲ್ಲಿಗೆ ಹೋಗೋದ್ರಿಂದ ಎಲ್ಲೋ ಒಂದು ಕಡೆ ನಮ್ಮ ಕಾರ್ಯಕರ್ತರಿಗೆ ನೋವಾಗುತ್ತೆ ಅನ್ನೋ ಮಾತನ್ನು ಅವರಿಗೆ ಸ್ಪಷ್ಟೀಕರಿಸಿದ್ದಾರೆ. ಅವರು ಭಾಷಾ ಅವತ್ತು ಬೇರೆ ಒತ್ತಡಗಳಿಂದನೋ ಅಥವಾ ಬೇರೆ ಕಾರ್ಯಕ್ರಮಗಳಿಂದನೋ ಅವರು ಹೊಯ್ಸಳ ಗ್ರೌಂಡಲ್ಲಿ ನಡೆದಂಥ ಒಕ್ಕಲಿಗರ ಸಂಘದ ಕಾರ್ಯಕ್ರಮದಲ್ಲಿ ಮಾತ್ರ ಭಾಗವಹಿಸಿ 18 ವರ್ಷಗಳಿಂದ ನಡೀತಿದ್ದಂಥ ನಾಡಪ್ರಭು ಕೆಂಪೇಗೌಡವರ ಪುತ್ಥಳಿಗೆ ಮಾಲಾರ್ಪಣೆ ಮತ್ತು ಬೃಹತ್ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿಲ್ಲ. ಆ ವಿಚಾರದಲ್ಲಿ ಅಂದಿನ ಕಾಲಘಟ್ಟದಲ್ಲಿ ಮಾನ್ಯ ಶಾಸಕರು ಬಾಯಿ ತಪ್ಪಿನಿಂದ ಕರಾವಳಿ ಭಾಗದ ಗೌಡರು ನೀವು, ಮೈಸೂರು ಭಾಗದ ಗೌಡ್ರಲ್ಲ, ಅಂದರೆ ಗೌಡ್ರಲ್ಲಿ 132 ಉಪಜಾತಿಗಳಿದ್ದಾವೆ. ಕೋಲಾರದ ಗೌಡರು ಬೇರೆ, ಚಾಮರಾಜನಗರದ ಗೌಡರು ಬೇರೆ, ಕೊಡಗಿನ ಗೌಡರು ಬೇರೆ, ಹಾಗೆ ಬೆಂಗಳೂರಿನ ಗೌಡರು ಬೇರೆ, ಹೀಗೆ ಹಲವಾರು ಜಾತಿ ಪಂಗಡಗಳು ಇರ್ತಕ್ಕಂಥದ್ರಲ್ಲಿ ನಿಮಗೆ ನಮ್ಮ ಮೈಸೂರು ಭಾಗದ ಗೌಡರು ಸ್ವಲ್ಪ ಒರಟಾಗಿರ್ತಾರೆ, ನೀವು ಮೃದು ಸ್ವಭಾವದವರು ಕರಾವಳಿಯವರು ಅನ್ನೋ ಅರ್ಥದಲ್ಲಿ ಹೇಳಿದ್ದನ್ನು ತಪ್ಪಾಗಿ ಭಾವಿಸಿ ಇವರುಗಳು ಅದರ ಒಂದು ವಿಚಾರನ ಮುನ್ನೆಲೆಗೆ ತಗೊಂಬಂದು ಯಾವುದೋ ಒಂದು ಶಾಸಕರಿಗೆ ಒಂದು ಕೆಟ್ಟ ಹೆಸರು ತರಲಿಕ್ಕೆ ನೋಡ್ತಿದ್ದಾರೆ. ಶಾಸಕರು ಕೂಡ ಅವರ ತಪ್ಪಿನ ಅರಿವಾಗಿ ಅವರು ಹೇಳುವ ಬರದಲ್ಲಿ ಅದನ್ನು ಹೇಳಿದ ರೀತಿ ಸರಿ ಇಲ್ಲ ಅಂತ ಅವ್ರಿಗೆ ಅನಿಸಿದ ಮೇಲೆ ಅವರು ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದಾರೆ. ನಮ್ಮ ಗುರುಗಳು ಸದಾನಂದ ಗೌಡರು, ನನ್ನದು ಅವರು ಭೀಷ್ಮ ಮತ್ತು ಅರ್ಜುನನ ಒಂದು ಸಂಬಂಧ, ಭೀಷ್ಮನ ಮೇಲೆ ಅರ್ಜುನ ಜಗಳ ಮಾಡಿದ್ರೂ ಸಹ ಅದು ಧರ್ಮದ ಕಾರಣಕ್ಕೋಸ್ಕರ ಬಿಟ್ಟರೆ ಅವರ ಮಧ್ಯೆ ಇದ್ದಂಥ ಪ್ರೀತಿ ವಿಶ್ವಾಸಗಳು ಕಡಿಮೆ ಆಗಲ್ಲ ಅನ್ನೋ ಒಂದು ವಿಚಾರದಲ್ಲಿ ಹೇಳಿದ್ದಾರೆ. ಅವರು ಕೂಡ ಪರಮೋಚ್ಚ ನಾಯಕರು, ನಮಗೆ ಪ್ರಶ್ನಾತೀತ ನಾಯಕರು ಸದಾನಂದ ಗೌಡರು. ಅವರು ಈ ಥರ ಅವರೇ ಕಟ್ಟಿರ್ತಕ್ಕಂಥ ಪಕ್ಷದಲ್ಲಿ ಅವರ ಮುಖಂಡರುಗಳು ಮಾತಾಡಿದ್ದನ್ನು ಭಾಷಃ ಅವರು ಹೆಚ್ಚಿನ ರೀತಿಯಲ್ಲಿ ಏನು ಇದು ಮಾಡಲಿಕ್ಕೆ ಹೋಗಲ್ಲ ಅಂತ ನಮ್ಮ ಭಾವನೆ. ಮತ್ತು ಹಿಂದೆ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗುವಂಥ ಸಮಯದಲ್ಲಿ ನನಗೆ ನೆನಪಿದೆ, ಶಾಸಕರನ್ನೆಲ್ಲನೂ ದಾಸನಪುರ ಹೋಬಳಿಯ ಸಜ್ಜಾಯ್ಖಾನ್ ರೆಸಾರ್ಟಲ್ಲಿ ಇಟ್ಟಂಥ ಸಮಯದಲ್ಲಿ ಯಾವ ರೀತಿ ಯಲಹಂಕ ಕ್ಷೇತ್ರದ ಮಾನ್ಯ ಶಾಸಕರಾದಂಥ SR ವಿಶ್ವನಾಥ್ರವರ ನೇತೃತ್ವದ ತಂಡಕ್ಕೇ ಭದ್ರತೆಯ ಒಂದು ಜವಾಬ್ದಾರಿಯನ್ನು ಕೂಡ ಕೊಟ್ಟಿತ್ತು. ಆ ಸಮಯದಲ್ಲಿ ಯಾವ ರೀತಿ ಎಲ್ಲ ಶಾಸಕರುಗಳನ್ನು ಕರೆತರೋದಿರ್ಬೋದು, ಅವರಿಗೆ ಬೇಕಾದ ಸವಲತ್ತುಗಳನ್ನು ಒದಗಿಸೋದಿರ್ಬೋದು, ಮತ್ತು ಅವರಿಗೆ ನಿಂತ್ಕೊಂಡು ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ವಿಚಾರದಲ್ಲಿ ಆಗ ಮೈಸೂರಿನೊಬ್ಬರು ಶಾಸಕರು ಮಾಡಿದಂಥ ಸಮಸ್ಯೆಯನ್ನು ಯಾವ ರೀತಿ ಬಗೆಹರಿಸಿದ್ದು, ಮಾಲೂರಿನ ಶಾಸಕರು ಮಾಡಿದಂಥದ್ದೇನು ಹೇಗೆ ಅಂತೇಳಿ ಎಲ್ಲದಕ್ಕೂ ಯಾವ ರೀತಿ ಹೆಗಲು ಕೊಟ್ಟು ಶಾಸಕರು ನಿಂತ್ಕೊಂಡಿದ್ರು ಅಂತ ಸದಾನಂದ ಗೌಡರು ಕೂಡ ಗೊತ್ತಿದೆ. ಜೊತೆಗೆ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ಯಲಹಂಕ ಕ್ಷೇತ್ರದ ಮಾದನಾಯಕನಹಳ್ಳಿನಲ್ಲಿ 2 ಬಸ್ನಲ್ಲಿದ್ದಂಥ ಶಾಸಕರನ್ನು ಬಸ್ಸಿಂದ ಕೆಳಗಡೆ ಇಳಿಸಿ ಅವರಿಗೆಲ್ಲ ಆರತಿಯನ್ನು ಮಾಡಿ ಹೂಗುಚ್ಛಗಳನ್ನು ನೀಡಿ ಅವರಿಗೆಲ್ಲ ಹೂಮಳೆ ಸುರಿಸಿ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ಮಾನ್ಯ SR ವಿಶ್ವನಾಥ್ರವರ ನೇತೃತ್ವದ ಒಂದು ತಂಡ ಮಾಡಿದ್ದನ್ನು ಇವತ್ತು ನಾವು ಸ್ಮರಿಸ್ಬೋದು. ಈ ರೀತಿ ಎಲ್ಲೋ ಒಂದು ಕಡೆ ನಾವೆಲ್ಲ ಅವ್ರಿಗೋಸ್ಕರ ಮಾಡಿದ್ದಾಗ ನಮ್ಮದೊಂದು ಸಣ್ಣ ಕೋರಿಕೆ, ನಮ್ಮ ಕಾರ್ಯಕ್ರಮಕ್ಕೂ ಬಂದು ಒಂದು ಮಾಲಾರ್ಪಣೆ ಮಾಡಿ ಅಂತ ಹೇಳಿದ್ದನ್ನು ನಮ್ಮ ನಾಯಕರು ಪರಿಗಣಿಸ್ತಿಲ್ಲ ಅನ್ನೋ ಒಂದು ಮಾತಿನ ಬರದಲ್ಲೇ ಆಗಿರ್ತಕ್ಕಂಥ ಸಣ್ಣ ವ್ಯತ್ಯಾಸನ ಭಾಳ ದೊಡ್ಡದಾಗಿ ಹೈಲೈಟ್ ಮಾಡಲಿಕ್ಕೆ ಕೊಟ್ಟಿರೋರಿಗೆ ಬ್ರಹ್ಮನಿರಸನ ಆಗುತ್ತೆ. ಸದಾನಂದ ಗೌಡರು ನಾವು ಅವಾಗಲೇ ಹೇಳ್ದಂಗೆ ನಮ್ಮ ಪರಮೋಚ್ಚ ನಾಯಕರು.
ಅವರು ಈ ಥರದಕ್ಕೆಲ್ಲ ಹೆಚ್ಚಿನ ಬೆಲೆ ಕೊಡೋರಲ್ಲ. ಅವರು ಖಂಡಿತವಾಗಲೂ ಎಸ್ ಆರ್ ವಿಶ್ವನಾಥ್ರವರನ್ನು ತಮ್ಮ ಸ್ವಂತ ಮಗನಂತೆ, ಸ್ವಂತ ಸಂಬಂಧಿಯಂತೆ ನೋಡಿಕೊಂಡಿರ್ತಕ್ಕಂಥವ್ರು. ಅವರ ಮಧ್ಯೆ ಅವರ ನಡುವೆ ಭಾಳ ಉತ್ತಮವಾದ ಬಾಂಧವ್ಯ ಇದೆ. ಮನೆಯಲ್ಲಿ ಸಣ್ಣ ಪುಟ್ಟ ಘರ್ಷಣೆಗಳು ಸಂಬಂಧಗಳಲ್ಲಿ ಮತ್ತು ಒಂದು ಕುಟುಂಬಗಳಲ್ಲಿ ನಡೆಯೋದು ಸಹಜ. ನಮ್ಮ ಕುಟುಂಬ ಇದು. ನಮ್ಮ ಬಿ ಜೆ ಪಿ ಕುಟುಂಬದಲ್ಲಿ ನಡೆಯೋ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಳ್ತೀವಿ. ಮಧ್ಯದಲ್ಲಿ ಮೂಗು ತೂರಿಸ್ಲಿಕ್ಕೆ ಯಾರು ಕೂಡ ಹೆಚ್ಚಿನ ರೀತಿಯಲ್ಲಿ ಒತ್ತು ಕೊಡಬಾರ್ದು ಅಂತ ನಾನು ಎಲ್ರಿಗೂ ಒಂದು ವಿನಂತಿಯನ್ನು ಮಾಡ್ತೀನಿ.